ಸ್ವಾಮೀಜಿ ವಿಜೇಂದ್ರ ಅವರು ಅಶ್ವಥ್ ನಾರಾಯಣ್ ಚೆಲುವ ನಾರಾಯಣ ಸ್ವಾಮಿ ಬಂದಿದ್ರು, ಏನ್ ಹೇಳಿದ್ರು, ಏನ್ ಮಾತಾಡಿದ್ರು? ನಮ್ಮ ಹತ್ರ ಏನ್ ಮಾತಾಡ್ಲಿಲ್ವ? ಚಲವಾದಿ ನಾರಾಯಣ ಸ್ವಾಮಿ, ಚಲವಾದಿ ನಾರಾಯಣ, ನೀವು ಚಲುವರಾಯ ಸ್ವಾಮಿ, ಚಲವಾದಿ ನಾರಾಯಣ ಸ್ವಾಮಿ ಬಂದಿದ್ರು, ಎಲ್ಲಾರು 3 ಜನ ನಾಯಕರು ಬಂದಿದ್ರು, ಏನ್ ಮಾತಾಡಿದ್ರು? ಏನ್ ಮಾತಾಡಿದ್ರು ನಿಮ್ಗೆ ಗೊತ್ತು. ನನಗೆ ನನ್ ಕೇಳಿ ನಮ್ಮ ಬಾಯಿನಿಂದ ಹೊರಡಿಸ್ಬೇಕಾ? ಅಲ್ಲ ಏನ್ ಹೇಳಿದ್ರು? ನನಗೆ ಹುಷಾರಿಲ್ಲದೆ ಇರೋದ್ರಿಂದ ಮಾತಾಡಕ್ಕಾಗ್ತಾ ಇಲ್ಲ. ಹೌದು ಹೌದು ಹೇಳಿ, ಬಂದ ಆಶೀರ್ವಾದ ಪಡೆಯೋಣ. ರೈತರಿಗೆ ಒಳ್ಳೇದಾಗಲಿ, ರೈತರು ಬದುಕಬೇಕು, ರೈತರು ಉಳಿಬೇಕು, ರೈತರು ಬೆಳಿಬೇಕು ಅನ್ನೋದೇ ಉದ್ದೇಶ, ಮೂಲ ಉದ್ದೇಶ ಅದೇ. ಈಗ ನಿಮ್ಮ ವಿರುದ್ಧ ಕ್ರಮ ಆಗೋದಕ್ಕೆ ಈಗ ಸರ್ಕಾರ ಕೂಡ ಹೇಳಿದೆ, ಕಾನೂನಿನ ಅಡಿ ತಗೊಳ್ಳಿ, ಏನೇನ್ ಮಾಡ್ತಾರೆ ಮಾಡ್ಲಿ, ನಾವೆಲ್ಲದಕ್ಕೂ ರೆಡಿ ಆಗಿರೋ. ಸಿಎಂ ಕೂಡ ಅದೇನಿದೆ ಅದನ್ನ ನಾವು ಮಾಡ್ತೀವಿ ಕ್ರಮಗಳನ್ನ. ಆಯ್ತು ಆಯ್ತು ಆಯ್ತು. ಓಕೆ ಸರ್. ನಿಮ್ಮಲ್ಲಿ FIR ಹಾಕಿರೋಂಥದ್ದು ಈ ಹಿಂದೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಬೇಕು, ಇಲ್ಲಿ ಗೌಡ್ರು ಗೆಲ್ಲಬೇಕು ಅಂತ ಹೇಳಿದ ದುರುದ್ದೇಶ ಏನಾರು ಇದೆಯಾ ಅಂತ? ಕುಮಾರಸ್ವಾಮಿ ಸಿಎಂ ಆಗ್ಬೇಕು, ಸಿಎಂ ಆಗ್ಬೇಕು ಅಂತ ತಾವು ಇಲ್ಲೇ ಅನೌನ್ಸ್ ಮಾಡಿದ್ರಿ ಕಳೆದ ಚುನಾವಣೆಯಲ್ಲಿ. ರಾಜ್ಯಕ್ಕೆ ಮುಖ್ಯಮಂತ್ರಿಗಳಾಗಬೇಕು ಕುಮಾರಸ್ವಾಮಿಗಳು ಅಂತ ತಾವು ಬಹಿರಂಗ ಸಭೆಯಲ್ಲಿ ಹೇಳಿದ್ರಿ. ಆ ದ್ವೇಷ ಏನಾರು ಇಟ್ಕೊಂಡು ಮಾಡಿದಾರ ಅಂತ? ಇಲ್ಲ, ಅದೆಲ್ಲ ಏನಿಲ್ಲ. ಇವತ್ತು ಯಾರಾದ್ರೂ ಪೊಲೀಸ್ ಸಂಪರ್ಕ ಮಾಡಿದ್ರ ನಿಮ್ಮನ್ನ? ಇಲ್ಲ, ನಮ್ಮ ಹತ್ರ ಯಾರು ಬರ್ತೀವಿ ಏನು ಸಂಪರ್ಕ ಮಾಡಿ. ಓಕೆ, ಕ್ಲೋಸ್ ಮಾಡಿ ಸರ್. ಓಕೆ ಸರ್, ದಯಮಾಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.